ಹಲೋ ಎವ್ರಿವಾನ್, ವೆಲ್ಕಮ್ ಟು ಕಲರ್ಫುಲ್ ಕನ್ನಡ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KA ಇಂದ ಫೈನಲಿ ಅಪ್ಡೇಟ್ ಬಂದಾಗಿದೆ. ನಾಳೆ ಅಂದರೆ ಮೇ 24 ಮಧ್ಯಾಹ್ನ 2 ಗಂಟೆಯ ನಂತರ CET ರಿಸಲ್ಟ್ಸ್ಗಳು ಪಬ್ಲಿಷ್ ಆಗ್ತಾ ಇದೆ. ಆದರೆ ಈ ರಿಸಲ್ಟ್ಸನ್ನು ನೀವು ಹೇಗೆ ಚೆಕ್ ಮಾಡ್ಕೋಬೇಕು, ಸ್ಪೆಷಲಿ ಮೊಬೈಲ್ನಲ್ಲಿ ಹೇಗೆ ಚೆಕ್ ಮಾಡ್ಕೋಬೇಕು, ಇದನ್ನು ಬಹಳ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ತುಂಬ ಈಸಿಯಾಗಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋತೀರಾ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆಯಿತು ಅಂದರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. ನಾನು ಟೈಮ್ ಕೊಟ್ಟು ವಿಡಿಯೋ ಮಾಡ್ತಾ ಇರ್ತೀನಿ. ನಿಮ್ಮ ಕಡೆಯಿಂದ ಈ ರೀತಿ ರಿಯಾಕ್ಷನ್ಸ್ಗಳು ರೆಸ್ಪಾನ್ಸ್ ಬರಲಿಲ್ಲ ಅಂತ ಅಂದರೆ ನಾನು ಸಮಯ ಕೊಟ್ಟು ವಿಡಿಯೋ ಮಾಡ್ತಾ ಇರೋದಕ್ಕೂ ಯಾವುದೇ ರೀತಿ ಪ್ರತಿಫಲ ಸಿಕ್ಕಾಗಲ್ಲ. ಹಾಗಾಗಿನೇ ವಿಡಿಯೋಗೆ ಆದಷ್ಟು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತಾ ಬನ್ನಿ ಶುರು ಮಾಡಿಬಿಡೋಣ. ಮೊದಲಿಗೆ ನೀವು ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಕ್ರೋಮ್ ಅಥವಾ ಯಾವುದೇ ಬ್ರೌಸರ್ ಆದರೂ ಕೂಡ ನಡೆಯುತ್ತೆ. ನೀವಿಲ್ಲಿ ಸರ್ಚ್ ಮಾಡಬೇಕು. ಮೊದಲನೇದೇನಂತ ಅಂದರೆ cet.online.karnataka.gov.in/ke ಅಂತ ಇದೆಯಲ್ಲ, ಅಂದರೆ ಎಕ್ಸಾಮಿನೇಷನ್ ಅಥಾರಿಟಿ ಅವರ ವೆಬ್ಸೈಟ್. ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಅವರ ವೆಬ್ಸೈಟ್ ಓಪನ್ ಆಗುತ್ತೆ. ಆ್ಯಕ್ಚುಲಿ ಇದು ನಾಳೆ ಕ್ರ್ಯಾಶ್ ಆಗುತ್ತೆ. ಯಾಕಂತ ಅಂದರೆ ಮಧ್ಯಾಹ್ನ 2 ಗಂಟೆಯ ನಂತರ ಎಲ್ಲರೂ ಒಂದೇ ಸಲ ರಿಸಲ್ಟ್ಸನ್ನು ಚೆಕ್ ಮಾಡೋದ್ರಿಂದ ಈ ವೆಬ್ಸೈಟ್ ನಿಮಗೆ ಕ್ರ್ಯಾಶ್ ಆಗುವಂಥ ಸಾಧ್ಯತೆ ಇರುತ್ತೆ. ಬೇಗ ಚೆಕ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಬರ್ತಿದ್ದ ಹಾಗೆಯೇ ಕೆಳಗಡೆ ನೀವು ಬಂದ ತಕ್ಷಣ ಇಲ್ಲಿ ಇತ್ತೀಚಿನ ಪ್ರಕಟಣೆಗಳು, ಲೇಟೆಸ್ಟ್ ನ್ಯೂಸ್ ಅಂತ ಇರುತ್ತೆ. ಇಲ್ಲಿ ಕೆಳಗಡೆ ನಿಮಗೆ ಆ ಒಂದು ಲಿಂಕನ್ನು ಕೊಟ್ಟಿರ್ತಾರೆ. ಅದನ್ನು ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ರಿಸಲ್ಟ್ಸ್ಗಳನ್ನ ಚೆಕ್ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಇನ್ನೊಂದು ಮೆಥಡ್ ಇದೆ. ಅದಕ್ಕೋಸ್ಕರ ನೀವು ಬೇರೆ ವೆಬ್ಸೈಟನ್ನು ವಿಸಿಟ್ ಮಾಡಬೇಕಾಗತ್ತೆ, ಬ್ಯಾಕ್ ಬರಬೇಕಾಗತ್ತೆ. ಮತ್ತು ಕಾರ್ ರಿಸಲ್ಟ್ಸ್ carresults.nic.in ಇದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ರೀತಿ ವೆಬ್ಸೈಟ್ ಬರುತ್ತೆ. ಇಲ್ಲಿ ನೀವು ಆಲ್ರೆಡಿ ಗಮನಿಸ್ತಾ ಇದ್ದೀರಾ, ನಿಮಗೆ ಸೆಕೆಂಡ್ PU ರಿಸಲ್ಟ್ಸ್ಗಳಾಗಿರ್ಬೋದು, SSLC ರಿಸಲ್ಟ್ಸ್ ಆಗಿರ್ಬೋದು, ಈ ವರ್ಷಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ರಿಸಲ್ಟ್ಸ್ಗಳು ಬಂದಿರುತ್ತೆ. ನಾಳೆ ಅಂದರೆ ಇದ್ರ ಕೆಳಗಡೆ ನಿಮಗೆ CET ರಿಸಲ್ಟ್ಸ್ ಲಿಂಕನ್ನು ಕೂಡ ಕೊಟ್ಟಿರ್ತಾರೆ. ಮಧ್ಯಾಹ್ನ 2 ಗಂಟೆಯ ನಂತರ ಇಲ್ಲಿ ಬಂದು ನೋಡಿದ್ರೆ ಈ ವೆಬ್ಸೈಟ್ ನಿಮಗೆ ಆಲ್ಮೋಸ್ಟ್ ಕ್ರ್ಯಾಶ್ ಆಗೋದಿಲ್ಲ, ತುಂಬ ಸೇಫ್ ಆಗಿರುತ್ತೆ. ಕೆಳಗಡೆ ಬಂದು ಇಲ್ಲಿ ಚೆಕ್ ಮಾಡಿದ್ರೆ ಇಲ್ಲಿ ನಿಮಗೆ ಆ ಒಂದು ಲಿಂಕ್ ಬಂದಿರುತ್ತೆ. ಅದನ್ನು ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಕೂಡ ಮಾಡ್ತಾ ಇದ್ದೀನಿ. ಈ ರೀತಿ ಲಿಂಕ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನೆಕ್ಸ್ಟ್ ನಿಮಗೆ ಈ ರೀತಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ನಿಮಗೆ ಅಲ್ಲೊಂದಷ್ಟು ಡೀಟೇಲ್ಸ್ನ ಎಂಟ್ರಿ ಮಾಡೋದಕ್ಕೆ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ನೀವು ನಿಮ್ಮ CET ನಂಬರ್ನ ಕೊಡಬೇಕಾಗತ್ತೆ. ನಿಮ್ಮ CET ನಂಬರ್ನ ಎಂಟ್ರಿ ಮಾಡಾದ್ಮೇಲೆ ಕೆಳಗಡೆ ಬಂದರೆ ನಿಮ್ಮ ಹೆಸರಿನ ಮೊದಲ 4 ಅಕ್ಷರಗಳನ್ನ, ನಿಮ್ಮ ಹೆಸರು ಫಾರ್ ಎಕ್ಸಾಂಪಲ್ ಸುಪ್ರಿಯಾ ಅಂತ ಇರುತ್ತೆ, SUPR ಅಂತ ಕೊಡಬೇಕಾಗತ್ತೆ, ಅಥವಾ ಸಮರ್ಥ್ ಅಂತ ಇರುತ್ತೆ, SAMA ಮೊದಲ 4 ಡಿಜಿಟ್ಗಳನ್ನ ಅಲ್ಲಿ ಕೊಟ್ಟರೆ ನಿಮಗೆ ಮೊದಲ 4 ಲೆಟರ್ಸ್ಗಳನ್ನ ಎಂಟ್ರಿ ಮಾಡಿದ ಕೂಡಲೇ ನಿಮಗೆ CET ರಿಸಲ್ಟ್ ಶೀಟ್ ಓಪನ್ ಆಗುತ್ತೆ. ನೋಡ್ತಾ ಇದ್ದೀರಾ ರಿಸಲ್ಟ್ ಶೀಟನ್ನು. ಇದನ್ನೇನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇಂಜಿನಿಯರಿಂಗ್ ರ್ಯಾಂಕ್ ಇರುತ್ತೆ, BNYS ಇರುತ್ತೆ, ಹಾಗೆಯೇ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್, ವೆಟರ್ನರಿ ಸೈನ್ಸ್ ಜನರಲ್, ವೆಟರ್ನರಿ ಸೈನ್ಸ್ ಪ್ರಾಕ್ಟಿಕಲ್, ಈ ರೀತಿ ನಿಮಗೆ ರ್ಯಾಂಕ್ಗಳನ್ನ ಕೊಡ್ತಾ ಹೋಗಿರ್ತಾರೆ. ಇದು ನಿಮ್ಮ ರಿಸಲ್ಟ್ ಶೀಟ್ ಈ ರೀತಿ ಬರುತ್ತೆ. ಇದಿಷ್ಟು ಪ್ರೊಸೀಜರ್ನ ನೀವು ಫಾಲೋ ಮಾಡಬೇಕಾಗತ್ತೆ ಮೊಬೈಲ್ನಲ್ಲಿ ರಿಸಲ್ಟ್ಸ್ಗಳನ್ನ ನೋಡ್ತೀರಾ ಅಂತ ಅಂದರೆ. ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿರುತ್ತೆ ಅಂತ. ಹೆಲ್ಪ್ ಆಗಿದ್ರೆ ಹೇಳ್ತೀನಲ್ಲ, ಡೆಫಿನೆಟ್ಲಿ ಲೈಕ್ ಮಾಡಿ. ಶೇರ್ ಮಾಡೋದಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಶೇರ್ ಮಾಡಿದ್ರೆ ಇನ್ನೂ ಜಾಸ್ತಿ ಸಹಾಯ ಮಾಡಿದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ವಿದ್ಯಾರ್ಥಿಗಳಿಗೆ ತಲುಪಿದಾಗುತ್ತೆ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್.